ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು IAS ಪ್ರಿಲಿಮ್ಸದ್ದು ಒಂದು ಸಿಲೆಬಸ್ನ ಡೀಟೇಲ್ಡಾಗಿ ಡಿಸ್ಕಷನ್ ಮಾಡೋಣ. ಸೊ ವಿಡಿಯೋ ಇಂಪಾರ್ಟೆಂಟ್ ಐತಿ, ಎಂಡ್ವರೆಗೂ ನೋಡ್ರಿ. ಮತ್ತು ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡಿರಿ. ಯಾವುದೋ ಒಂದು ಎಕ್ಸಾಮನ್ನ ಸಿಲೆಬಸ್ನ ಡೀಟೇಲ್ಡಾಗಿ ಅರ್ಥ ಮಾಡ್ಕೊಳ್ಳೋದು ಮತ್ತು ಬುಕ್ ಲಿಸ್ಟ್ನ ಕರೆಕ್ಟಾಗಿ ಪ್ರಾಪರಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಕೈತಿ. ಯಾಕಂದರೆ ಏನು ಓದಬೇಕು, ಯಾಕೆ ಓದಬೇಕು, ಹೆಂಗೆ ಓದಬೇಕು, ಎಷ್ಟೆಷ್ಟು ಓದಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಸಿಲೆಬಸ್ನ ನೋಡಿರಬೇಕು. ಅಂದ್ರಷ್ಟೇ ನಿಮ್ಮ ಈ ಒಂದು ಜರ್ನಿ ಸ್ಮೂತ್ ಇರ್ತದೆ. ಬಿಕಾಸ್ ಇಲ್ಲಿ ಓದೋದನ್ನು ಭಾಳ ಇರ್ತದೆ, ಕವರ್ ಮಾಡೋದು ಭಾಳ ಇರ್ತದೆ. ಅಂಥದ್ರೊಳಗೆ ನಿಮಗೆ ಎಷ್ಟು ಓದಬೇಕು, ಹೆಂಗೆ ಓದಬೇಕು, ಏನು ಸಿಲೆಬಸ್ ಅನ್ನೋದನ್ನು ಗೊತ್ತಿಲ್ಲ ಅಂತಂದ್ರೆ ಕಠಿಣ ಭಾಳ ಆಗ್ತೈತಿ ಈ ಒಂದು UPSC ಪ್ರಿಲಿಮ್ಸ್. ಸೊ ಇಲ್ಲೇ IAS ಪ್ರಿಲಿಮ್ಸ್ ಒಳಗೆ ನೀವು 2 ಪೇಪರ್ ಇರ್ತಾವೆ, ಪೇಪರ್ 1 ಮತ್ತು ಪೇಪರ್ 2. ಎರಡೂ ಅಷ್ಟೇ 200 ಮಾರ್ಕ್ಸಿಗೆ ಪೇಪರ್ ಇರ್ತದೆ. 2 ಅವರ್ಸ್ ಟೈಮ್ ಇರ್ತದೆ. ಸೊ IAS ಪೇಪರ್ 1 ಸಿಲೆಬಸ್ ನೋಡೋಕೆ ಅಷ್ಟೇ ನಿಮಗೆ ಇಷ್ಟು ಚಿಕ್ಕದಾಗಿ ಸಣ್ಣದು ಕಾಣತೈತಲ್ಲ, ಬಟ್ ಇದು ಇಷ್ಟು ಸಣ್ಣ ಸಿಲೆಬಸ್ ಏನಿಲ್ಲ. ಇನ್ ಡೆಪ್ತ್ ಹೋಗ್ಬೇಕಾಕೈತಿ. ಇಲ್ಲಿ ಒಂದೊಂದು ವರ್ಡನ್ನು ಅವ್ರು ಏನು ಕೊಟ್ಟಾರಲ್ಲ ಅದ್ರದ್ದು ಫುಲ್ ಡೆಪ್ತಾಗಿ ಹೋಗಕ್ಕೆ ಸ್ಟಡಿ ಮಾಡಬೇಕಾಕೈತಿ. ಸೊ ನೋಡ್ಲಿಕ್ಕೆ ಮಾತ್ರ ಭಾಳ ಸಣ್ಣದದ, ಫುಲ್ ಖುಷಿ ಆಗಿಬಿಡ್ತೈತಿ. IAS ಪ್ರಿಲಿಮ್ಸದ್ದು ಏನು ಬರೀ ಇಷ್ಟ ಸಿಲೆಬಸ್ ಐತಪ್ಪ, ಆರಾಮ್ ಮಾಡ್ತೀನಿ ಅಂತೇಳಿ. ಬಟ್ ಇಟ್ ಟೇಕ್ಸ್ ಟೈಮ್, ಇಟ್ ನೀಡ್ಸ್ ಟೈಮ್ ಆ್ಯಕ್ಚುಲಿ. ಸೊ ಸಿಲೆಬಸ್ ವಾಸ್ಟ್ ಆಗ್ತೈತಿ. ಇದು ನೋಡ್ಲಿಕ್ಕೆ ಅಷ್ಟು ಚಿಕ್ಕದು ಕೊಟ್ಟಾರ. ಪ್ರತಿಯೊಂದು ಕೀವರ್ಡ್ಸ್ ಒಳಗೂ ಇನ್ ಡೆಪ್ತ್ ತಮಗೆ ಒಂದೊಂದು ಫುಲ್ ದೊಡ್ಡ ದೊಡ್ಡ ಬುಕ್ನ ಓದಬೇಕಾಕೈತಿ ನೀವು. ಸೊ ನೋಡ್ಕೊತ ಹೋಗೋನು. ಈ UPSC ಜರ್ನಿ ಒಳಗೆ ನಿಮ್ಗೆ ಏನೋ ಪ್ರಾಬ್ಲಮ್ಸ ಇಶ್ಯೂ ಬಂದರೂ ದಯವಿಟ್ಟು ಕಮೆಂಟ್ ಒಳಗೆ ಮಾಡಿರಿ. ಕಮೆಂಟ್ ಸೆಕ್ಷನ್ ಒಳಗೆ ಡ್ರಾಪ್ ಮಾಡಿರಿ ನಿಮ್ಮ ಡೌಟ್ಸ್ನ. ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಲಿಕ್ಕೆ. ಸೊ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ಕರೆಂಟ್ ಇವೆಂಟ್ಸ್ ಅಂದರೂ ನಿಮಗೆ ಗೊತ್ತೈತಿ. ಈಗ ಬೇಕಾದ ಎಕ್ಸಾಮ್ ಇದ್ದರೂ ಕರೆಂಟ್ ಅಫೇರ್ಸ್ ಇರತ್ತೈತೆ. ಇನ್ನು UPSC ಬಗ್ಗೆ ಅಂದರೂ ಕೇಳಾಗ ಹೋಗ್ಬೇಡ್ರಿ, ಕರೆಂಟ್ ಓರಿಯೆಂಟೆಡ್ ಇರ್ತದೆ. ಸೊ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಎಲ್ಲನೂ ಕವರ್ ಮಾಡಬೇಕಾಕೈತಿ ಕರೆಂಟ್ ಅಫೇರ್ಸ. ಆ್ಯಂಡ್ UPSC ಸಲುವಾಗಿ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಮಸ್ತ್ ಮ್ಯಾಗ್ಝಿನ್ಸ್ ಅದಾವು, ಚಲೋ ತಮಗೆ ಆರಾಮ್ ಕವರ್ ಮಾಡಿರ್ತಾವೆ. ನೀವು ಜಸ್ಟ್ ಟೈಮ್ ಕೊಟ್ಟು ಓದಕ್ಕೆ ರೆಡಿ ಇರಬೇಕಷ್ಟ. ಇನ್ನು ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂಮೆಂಟ್. ಇಲ್ಲೇ ಇವ್ರು ಆ್ಯಕ್ಚುಲಿ ಸಿಲೆಬಸ್ ಒಳಗೆ ಏನು ಕೊಟ್ಟಾರಂದ್ರೆ ಆಧುನಿಕ ಭಾರತ ರಿಲೇಟೆಡ್ ಜಾಸ್ತಿ ಕ್ವಶನ್ ಕೇಳ್ತೀವಿ, ಇಂಡಿಯನ್ ನ್ಯಾಷನಲ್ ಮೂಮೆಂಟ. ಬಟ್ ದ ಫ್ಯಾಕ್ಟ್ ಈಸ್ ಅವರು ಎನ್ಷಿಯಂಟು ಕೇಳ್ತಾರೆ, ಮೆಡಿವಲ್ ಕ್ವಶನ್ಸನ್ನು ಪ್ರಿಲಿಮ್ಸ್ ಒಳಗೆ ಬರೋದ್ರಿಂದ ನೀವೇನು ಹಿಸ್ಟ್ರಿ ಐತಲ್ಲ ಇದನ್ನು ಇಗ್ನೋರ್ ಮಾಡ್ದಂಗೆ. ಯಾಕಂದ್ರೆ 12ರಿಂದ 15 ಒಮ್ಮೆ 16, 18 ಕ್ವಶನನ್ನು ಹಿಸ್ಟ್ರಿ ಮೇಲೆ ಬರ್ತಾವೆ. ಹೀಗಾಗಿ ನೀವು ಎನ್ಷಿಯಂಟನ್ನು ಮಾಡಬೇಕು, ಮೆಡಿವಲನ್ನು ಓದಬೇಕು, ಮಾಡರ್ನ್ ವರ್ಲ್ಡ್ ಹಿಸ್ಟ್ರಿ ಎಲ್ಲನೂ ನೀವು ಫೋಕಸ್ ಮಾಡ್ಕೋಬೇಕಾಕೈತಿ. ಆ್ಯಂಡ್ ಈ ಒಂದು ಪ್ರಿಲಿಮ್ಸ್ ಒಂದು ಟೈಮ್ ಒಳಗೆ ನೀವು ಹೆಚ್ಚು ಡೀಪಾಗಿ ಓದ್ಕೊಂಡಿದ್ರಿ ಅಂತಂದ್ರೆ ನಿಮಗೆ ಮೇನ್ಸ್ದಾಗ ಜಸ್ಟ್ ರಿವೈಸ್ ಮಾಡ್ಕೊಂಡು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ಗೆಲ್ಲ ಹೆಲ್ಪ್ ಆಕೈತಿ. ಇನ್ನು ಹಿಸ್ಟ್ರಿದು ಮುಗೀತು. ಇನ್ನು ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್, ಸೋಷಿಯಲ್, ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ದಿ ವರ್ಲ್ಡ್. ಸೊ ನೋಡ್ರಿ, ಇಲ್ಲಿ ಬರೀ ಜಿಯೋಗ್ರಫಿ ಅಂತ ಅಷ್ಟನೇ ಐತಿ. ಬಟ್ ಜಿಯೋಗ್ರಫಿ ಒಳಗೆ ಇಲ್ಲಿ ಫಿಸಿಕಲ್ ಜಿಯೋಗ್ರಫಿನೂ ಓದ್ಬೇಕು, ಸೋಷಿಯಲ್ ಜಿಯೋಗ್ರಫಿ, ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ದಿ ವರ್ಲ್ಡ್ ಜಿಯೋಗ್ರಫಿನೂ ನೀವು ಸ್ಟಡಿ ಮಾಡಬೇಕು. ಈಗ ಫಿಸಿಕಲ್ ಜಿಯೋಗ್ರಫಿ ಒಳಗೆ ಎಷ್ಟೆಲ್ಲ ಒಂದಷ್ಟು ಪಾಯಿಂಟ್ಸ್ ಬರ್ತಾವು. ಅರ್ತ್ ಕ್ವೇಕಿಂದ ಹಿಡಿದು ಭೂಮಿ ಯಾವ ಥರ ಫಾರ್ಮ್ ಆಯ್ತು, ಅರ್ತ್ ಕ್ವೇಕ್ ಯಾವ ಥರ ಇರ್ತೈತಿ, ರಾಕ್ಸ್ ಯಾವ್ಯಾವ ಇರ್ತಾವೆ, ಅದ್ರೊಳಗೆ ಸೆಡಿಮೆಂಟ್ರಿ ರಾಕ್ಸ್ ಅಂದ್ರೆ ಏನು, ವಾಲ್ಕ್ಯಾನಿಕ್ ರಾಕ್ ಅಂದರೆ ಏನು, ಇನ್ ಡಿಟೇಲ್ ಪ್ರತಿಯೊಂದು ಫಿಸಿಕಲ್ ಜಿಯೋಗ್ರಫಿ, ಭೂಮಿ ಹೆಂಗಾಯ್ತು, ವರ್ಲ್ಡ್ ಹೆಂಗಾಯಿತು, ಯೂನಿವರ್ಸ್ ಹೆಂಗಾಯಿತು, ಇಟ್ ಕವರ್ಸ್ ಎವ್ರಿಥಿಂಗ್. ಒಂದು ಓಷನ್ ಆಗಿರ್ಬೋದು, ಅದೆಲ್ಲ ಫಿಸಿಕಲ್ ಜಿಯೋಗ್ರಫಿದಾಗ ಬರ್ತೈತಿ. ಫ್ಯಾರ್ಡ್ ಅಂದ್ರೆ ಏನು, ಫ್ಯಾರ್ಡ್ಸ್ ಹೆಂಗೆ ಜನ್ರೇಟ್ ಆಗ್ತಾವು. ಸೊ ಇದೆಲ್ಲ ನಿಮ್ಮದು ಫಿಸಿಕಲ್ ಜಿಯೋಗ್ರಫಿದಾಗ. ಆಮೇಲೆ ಸೋಷಿಯಲ್ ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ ಒಳಗೆ ಏನೇನು ಬೆಳೆ ಬೆಳಿತೇವೆ, ಅದಕ್ಕೆ ಏನು ಟೆಂಪ್ರೇಚರ್ ಬೇಕು, ಸಾಯಿಲ್ ಬಗ್ಗೆ ಆಗಿರ್ಬೋದು, ಮಣ್ಣಿನ ವಿಧಗಳಾಗಿರ್ಬೋದು, ಕ್ಲೈಮೇಟ್ಸ್ ಆಗಿರ್ಬೋದು, ಮ್ಯಾಂಗ್ರೋವ್ಸ್ ಕಾಡ್ ಆಗಿರ್ಬೋದು, ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್. ಸೊ ಪ್ರತಿಯೊಂದು ಪ್ರತಿಯೊಂದು ಜಿಯೋಗ್ರಫಿ ಒಂದಷ್ಟು ಫಿನಾಮಿನನ್ನು ನೀವು ಸ್ಟಡಿ ಮಾಡಬೇಕಾಕೈತಿ ಈ ಒಂದು ಜಿಯೋಗ್ರಫಿ ಒಳಗೆ. ಸೊ ಅಗೇನ್ ಇಲ್ಲೂ ಅಷ್ಟೇನ ನೀವು ಇಂಡಿಯನ್ ಜಿಯೋಗ್ರಫಿ ಓದಬೇಕು, ಆಮೇಲೆ ಫಿಸಿಕಲ್ ಜಿಯೋಗ್ರಫಿ ಓದಬೇಕು, ಆಮೇಲೆ ವರ್ಲ್ಡ್ ಜಿಯೋಗ್ರಫಿನ ಕವರ್ ಮಾಡ್ಕೋಬೇಕು. ಬುಕ್ ಬಗ್ಗೆ ಮತ್ತು ಸ್ಟ್ರಾಟಜಿ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೇನೆ ಡೀಟೇಲ್ಡ್ ನಮಗೆ. ಇನ್ನು ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್.
ಗವರ್ನೆನ್ಸ್ ಒಳಗೆ ಕಾನ್ಸ್ಟಿಟ್ಯೂಷನ್ನ ಫೋಕಸ್ ಕೊಡಬೇಕು, ಪೊಲಿಟಿಕಲ್ ಸಿಸ್ಟಮ್, ಪಂಚಾಯತ್ ರಾಜ್, ಪಬ್ಲಿಕ್ ಪಾಲಿಸಿ, ರೈಟ್ಸ್ ಇಶ್ಯೂಸ್ ಎಕ್ಸೆಟ್ರಾ. ಸೊ ಇದು ಒಂದೇ ಪಾಯಿಂಟ ನಿಮಗೆ ಕಾಣತ್ತಿಲ್ಲ, ಬಟ್ ಇದು ಇಟ್ಸ್ ಟು ಡೆಪ್ತ್ ಆ್ಯಕ್ಚುಲಿ. ಪಾಲಿಟಿ ಲಕ್ಷ್ಮೀಕಾಂತ್ ಒಂದು ಫುಲ್ ಬುಕ್ ಓದೋದಲ್ದ ಅದು ಮಿನಿಮಮ್ ಒಂದು 900 to 1000 ಪೇಜಸ್ ಅದ. ಆ ಬುಕ್ನ ಕವರ್ ಮಾಡಿ ಆಮೇಲೆ ಕಾನ್ಸ್ಟಿಟ್ಯೂಷನ್ ಸಲುವಾಗಿ ನೀವು 11th ಸ್ಟ್ಯಾಂಡರ್ಡ್ ಒಂದು NCERT ಓದಿದ್ರೆ ಸಾಕು, ಈ ಕಾನ್ಸ್ಟಿಟ್ಯೂಷನ್ ಪೋರ್ಷನ್ ನಿಮ್ದು ಕವರ್ ಆಕೈತಿ. ಆಮೇಲೆ ಪೊಲಿಟಿಕಲ್ ಸಿಸ್ಟಮ್ ಯಾವ ಥರ ಅದ, ಪಂಚಾಯತ್ ರಾಜ್ಯದ ಇನ್ ಡೆಪ್ತ್ ಹೋಗ್ಬೇಕಷ್ಟೆ ನೀವು. ಪ್ರತಿಯೊಂದು ಏನು ಕೊಟ್ಟಾರಲ್ಲ ಮ್ಯಾಲಿನ ಮೇಲೆ ಓದ್ದಂಗೆ. ಇಲ್ಲೇ ನಿಮಗೆ ಯಾವಾಗ ಪಂಚಾಯತ್ ರಾಜ್ ಸ್ಥಾಪನೆ ಆಯಿತು ಇಂಥ ಸಿಲ್ಲಿ ಸಿಂಪಲ್ ಕ್ವಶನ್ ಕೇಳಂಗಿಲ್ಲ. ಇನ್ ಡೆಪ್ತ್ ಒಳಗೆ ಕರೆಂಟನ್ನು ಓರಿಯೆಂಟ್ ಆಗಿ ಕ್ವಶನ್ ಕೇಳ್ತಾರೆ. ಆ್ಯಂಡ್ ಪಬ್ಲಿಕ್ ಪಾಲಿಸೀಸ್ ಆಗಿರ್ಬೋದು, ರೈಟ್ ಇಶ್ಯೂಸ್ ಇವೆಲ್ಲ ಬರ್ತಾವೆ. ಸೊ ಕರೆಂಟ್ ಅಫೇರ್ಸ್ ಮೇಲೆ ಒಂದು ಸ್ವಲ್ಪ ಕಮಾಂಡ್ ಜಾಸ್ತಿ ಇರಬೇಕಾಕೈತಿ. ಹಂಗಂತ ಸ್ಟ್ಯಾಟಿಕ್ನ ಇಗ್ನೋರ್ ಮಾಡ್ದಂಗೆ ಎರಡೂ ಇಂಪಾರ್ಟೆಂಟ್ ಅದಾವಿಲ್ಲೇ. ಇನ್ನು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಪಾವರ್ಟಿ, ಇನ್ಕ್ಲೂಷನ್, ಡೆಮೋಗ್ರಾಫಿಕ್ಸ್, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್ ಎಕ್ಸೆಟ್ರಾ. ಸೊ ಎಕನಾಮಿ ಮೇಲೂ ಅಷ್ಟೇ. ಇಲ್ಲಿ ಪ್ರತಿಯೊಂದು ಇಲ್ಲಿ ಕೊಡೋದನ್ನ ಅವ್ರು ಒಂದು 5 ಸಬ್ಜೆಕ್ಟ್ ಕೊಟ್ಟಾರೆ ನಿಮಗೆ: ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ, ಜನರಲ್ ಸೈನ್ಸ್ ಆ್ಯಂಡ್ ಎನ್ವೈರ್ನ್ಮೆಂಟ. ಅಷ್ಟುದ್ರ ಮೇಲೂ ಮಿನಿಮಮ್ 10, 15, 16, 18 ಹಿಂಗೆ ಕ್ವಶನ್ ಬೀಳ್ತಾವೆ. ಸೊ ಪ್ರತಿಯೊಂದು ಇಂಪಾರ್ಟೆಂಟನ್ನು. ಒಂದು ಕ್ವಶನಿಗೆ 2 ಮಾರ್ಕ್ಸ್ ಅಂತ. ಈಗ 10 ಕ್ವಶನ್ ಬಿದ್ದರೂ ನಿಮಗೆ 20 ಮಾರ್ಕ್ಸ್ ಸಿಗ್ತದೆ, 15 ಬಿದ್ದರೆ 30 ಮಾರ್ಕ್ಸ್ ಒಂದೇ ಸಬ್ಜೆಕ್ಟಿಂದ ನಿಮಗೆ ಸಿಗ್ತಿರ್ತೈತಿ. ಹೀಗಾಗಿ ನೀವು ಯಾವುದೇ ಸಬ್ಜೆಕ್ಟ್ನ, ಯಾವುದೇ ಪಾಯಿಂಟ್ನ, ಯಾವುದೇ ಕೀವರ್ಡ್ಸ್ನ ಇಲ್ಲಿ ಇಗ್ನೋರ್ ಮಾಡೋಂಗಿಲ್ಲ. ಸೊ ಎಕನಾಮಿ ಒಳಗಂತೂ ಈಗ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಒಂಥರ ಟ್ರೆಂಡಿಂಗ್ ಸಬ್ಜೆಕ್ಟ್ ನಡ್ದೈತಿ. ಕ್ವಶನ್ ಫಿಕ್ಸ್ ಬರ್ತಾವೆ. ಬಡತನ ಆಗಿರ್ಬೋದು, ಇನ್ಕ್ಲೂಷನ್, ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ, ಇವೆಲ್ಲ ಪಾಯಿಂಟ್ಸ್ನ ನೀವು ಕನ್ಸಿಡರ್ ಮಾಡ್ಕೊಂಡು ಓದ್ಕೋಬೇಕು. ಇದಕ್ಕೂ ಅಷ್ಟೇ, ಒಂದು ಬುಕ್ ಓದೇ ಒಂದು ಕರೆಂಟ್ ಅಫೇರ್ಸ್ ಸೋರ್ಸ್ನ ಇಟ್ಕೊಂಡು ಒಂದಷ್ಟು ಮಿಸ್ಲೇನಿಯಸ್ ಟಾಪಿಕ್ ಅಂದ್ರೆ ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆನ ನೀವು ಕವರ್ ಮಾಡ್ಕೋಬೇಕಾಕೈತಿ. ಸ್ಟ್ರಾಟಜಿ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಇಲ್ಲಿ ಬರೀ ಸಿಲೆಬಸ್ನ ನೋಡೋಣ. ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡ್ಕೋಬೇಕು 3 months ಒಳಗೆ ಕವರ್ ಮಾಡೋಕೆ ಅಂತೇಳಿ ನಾನು ನೆಕ್ಸ್ಟ್ ಮಾಡ್ಬೇಕು ಅನ್ಕೊಂಡೇನು ವಿಡಿಯೋಸ. ಸೊ ನಿಮ್ಮ ಸಪೋರ್ಟ್ ಬೇಕಷ್ಟೇ ಮೇನ್ ಥಿಂಗ್ ಅಂದ್ರೆ. ಇನ್ನು ಜನರಲ್ ಇಶ್ಯೂಸ್ ಆನ್ ಎನ್ವೈರ್ನ್ಮೆಂಟಲ್, ಎಕಾಲಜಿ, ಬಯೋಡಿವರ್ಸಿಟಿ ಆ್ಯಂಡ್ ಕ್ಲೈಮೇಟ್ ಚೇಂಜ್ ದಟ್ ಡು ನಾಟ್ ರಿಕ್ವೈರ್ಡ್ ಸಬ್ಜೆಕ್ಟ್ ಸ್ಪೆಷಲೈಜೇಷನ್. ಸೊ ಆ ಒಂದು ಸಬ್ಜೆಕ್ಟ್ ಒಳಗೆ ನೀವೇನು ಲೈಕ್ ಎಕ್ದಮ್ ಪ್ರಾವೀಣ್ಯರಾಗೋ ಒಂದು ಅವಶ್ಯಕತೆ ಇಲ್ಲ. ಜಸ್ಟ್ ಜನರಲ್ ಇಶ್ಯೂಸ್ ನೀವು ತಿಳ್ಕೊಬೇಕು. ಎನ್ವೈರ್ನ್ಮೆಂಟಲ್, ಎಕಾಲಜಿ ಆಗಿರ್ಬೋದು, ಬಯೋಡಿವರ್ಸಿಟಿ ಸಲುವಾಗಿ, ಕ್ಲೈಮೇಟ್ ಚೇಂಜ್ ಸಲುವಾಗಿ ಅಂತೇಳಿ ಒಂದು ಕೊಟ್ಟಾರ. ಬಟ್ ಇದು ಅಷ್ಟೇ ಕರೆಂಟ್ ಒಂದು ಓರಿಯೆಂಟೆಡ್ ಇರ್ತೈತಿ. ಜಾಸ್ತಿ ಕರೆಂಟ್ ಅಫೇರ್ಸಿಂದ ನಿಮ್ಗೆ ಟಾಪಿಕ್ಸ್ ಕ್ವಶನ್ಸ್ ಬರ್ತಾವೆ. ಬುಕ್ ಯಾಕೆ ಓದ್ಬೇಕಂದ್ರೆ ಒಂದಷ್ಟು ಕ್ವಶನ್ ಡೈರೆಕ್ಟ್ ಬರ್ಬೋದು. ಮೇನ್ಸ್ ಸಲುವಾಗಿ ನೀವು ಬುಕ್ ಓದಬೇಕು. ಜೊತೆಗೆ ಈಗ ಬಯೋಡಿವರ್ಸಿಟಿ ಅಂತಂದ್ರೆ ಏನ, ಕ್ಲೈಮೇಟ್ ಚೇಂಜ್ ಅಂದ್ರೆ ಏನ, ಎಕಾಲಜಿ ಅಂತಂದ್ರೆ ಏನ, ಫುಡ್ ವೆಬ್ ಅಂದ್ರೆ ಏನ, ಫುಡ್ ಚೈನ್ ಅಂದ್ರೆ ಏನ, ಫುಡ್ ಪಿರಾಮಿಡ್ಸ್ ಅಂದ್ರೇನ, ಆ್ಯಂಡ್ ಸೈಕಲ್ಸ್ ಬರ್ತಾವೆ. ಈಗ ನೈಟ್ರೋಜನ್ ಸೈಕಲ್ ಆಗಿರ್ಬೋದು, ಫಾಸ್ಫರಸ್ ಸೈಕಲ್ ಆಗಿರ್ಬೋದು, ಕಾರ್ಬನ್ ಸೈಕಲ್ಸ, ವಾಟರ್ ಸೈಕಲ್ಸ, ಇವಂದ್ರೆ ಏನು, ಇದ್ರ ಮೀನಿಂಗ್ ನಿಮಗೆ ಗೊತ್ತಿದ್ರೆ ನೀವು ಕರೆಂಟ್ ಜೊತೆ ಲಿಂಕ್ ಮಾಡ್ಕೊಂಡು ಸ್ಟಡಿನ ಮಾಡ್ಬೋದು. ಹೀಗಾಗಿ ನೀವು ಬುಕ್ಕಿಶ್ ನಾಲೆಜನ್ನು ನಿಮಗೆ ಬೇಕಾಕೈತಿ ಎನ್ವೈರ್ಮೆಂಟಲ್ ಒಳಗೆ. ಬಟ್ ಸೆಲೆಕ್ಟೆಡ್ ಪೋರ್ಷನ್ ಓದ್ರಿ ಅಷ್ಟೇ ಶಂಕರ್ IAS ಇಂದ. ಇನ್ನು ಜನರಲ್ ಸೈನ್ಸ್ ಅಂತೂ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ದಾಗ ಇರ್ತೈತಿ. ಇದು ಅಷ್ಟೇ ಭಾಳನ ಕವರ್ ಮಾಡ್ಕೋತದ. ಇದ್ರ ಸಲುವಾಗಿ ಏನು ದೊಡ್ಡ ಬುಕ್ಸ್ ಓದ್ಕೊತ ಕುಂದ್ರೋ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ನಿಮ್ಮೊಂದು ಅಬ್ಸರ್ವೇಷನ್ ಏನಿರ್ತೈತಲ್ಲ ನಿಮ್ಮ ಸರೌಂಡಿಂಗ್ ಮೇಲೆ ಅದಾಗಿರ್ಬೋದು, ಕರೆಂಟ್ ಅಫೇರ್ಸ್ ಇಲ್ಲಿಂದನ ಕವರ್ ಆಗ್ತೈತೆ ನಿಮ್ದು. ದೆನ್ ಕಮಿಂಗ್ ಟು ಪೇಪರ್ 2, ಇಟ್ ಈಸ್ CSAT 200 ಮಾರ್ಕ್ಸ್ ಇರ್ತದ. ಸೊ ಗೈಸ್ ಇಲ್ಲೇ 80 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರ್ತೈತಿ. ಇದೇನು ಪೇಪರ್ 1 ಇರ್ತೈತಲ್ಲ ಇದು 100 ಮಾರ್ಕ್ಸಿಗೆ ಇರ್ತದೆ. ಬಟ್ ದಿಸ್ ಪೇಪರ್ 2 CSAT ಇದಕ್ಕೆ 80 ಮಾರ್ಕ್ಸಿಗೆ ಇರ್ತೈತಿ ನಿಮ್ದೊಂದು. ಸೊ ಸೇಮ್ ಡ್ಯೂರೇಷನ್ 2 ಅವರ್ನ ಇರ್ತೈತಿ. ಕಾಂಪ್ರಹೆನ್ಷನ್ನ ಒಂದು ನಿಮ್ಮದು ಇಂಗ್ಲೀಷ್ ಕಾಂಪ್ರಹೆನ್ಷನ್ ರಿಲೇಟೆಡ್ ಇದೆ. ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೋ, ಕೆಳಗೆ ನೀವು ಆನ್ಸರ್ನ ಟಿಕ್ ಮಾಡಬೇಕು. ಆ್ಯಂಡ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ ಮೇಲೆ ಆಗಿರ್ಬೋದು. ಆ್ಯಂಡ್ ಲಾಜಿಕಲ್ ರೀಸ್ನಿಂಗ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ. ರೀಸ್ನಿಂಗ್ ಇರ್ತದ, ಎಬಿಲಿಟಿ ಒಂದು ಅನಾಲಿಟಿಕಲ್ ಎಬಿಲಿಟಿ, ರೀಸ್ನಿಂಗ, ಲಾಜಿಕಲ್ ರೀಸ್ನಿಂಗ. ಆ್ಯಂಡ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಮೇಲೆ ನಿಮಗೂ ಕ್ವಶನ್ಗಳು ಬರ್ತಾವೆ. ಆ್ಯಂಡ್ ಜನರಲ್ ಮೆಂಟಲ್ ಎಬಿಲಿಟಿ ಇರ್ತದೆ. ಆ್ಯಂಡ್ ಬೇಸಿಕ್ ನ್ಯೂಮರಸಿ. ಈ ಮೇಲೇನೂ ಅಷ್ಟು ಆಲ್ಮೋಸ್ಟ್ ನೀವು ಸಾಲ್ವ್ ಮಾಡ್ಕೋತಾರೇನೋ. ಈ ಒಂದು ಸ್ವಲ್ಪ ಬೇಸಿಕ್ ನ್ಯೂಮರಸಿ ಏನೈತಲ್ಲ ಇದು ಒಂದು ಸ್ವಲ್ಪ ಭಾಳನ ಟಫ್ ತೆಗ್ಯಾತಾರು. ನೋಡ್ರೆ 10th ಲೆವೆಲ್ ಅಂತ ಹೇಳತ್ತಾರ. ಬಟ್
ಅದಕ್ಕಿಂತ ಸ್ವಲ್ಪ ಡೆಪ್ತನ್ನು ಹೊಂಟಾರು. ಬಿ ಇ ಆಗಿರ್ಬೋದು, ಮ್ಯಾಥ್ಸ್ ಒಳಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ಏನು ದೊಡ್ಡ ಮ್ಯಾಟ್ರ್ ಆಗಂಗಿಲ್ಲ ಈ ಪೇಪರ. ಬಟ್ ಸ್ವಲ್ಪ ಮ್ಯಾಥ್ಸ್ ಇಷ್ಟಪಡದೇ ಇರೋರು ಇರ್ತಾರಲ್ಲ ನನ್ನಂಥವ್ರ, ಸೊ ಅಂಥವರಿಗೆ ಡೆಫಿನೆಟ್ಲಿ ಬೇಸಿಕ್ ನ್ಯೂಮರಸಿ ಮೇಲೆ ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕಾಗ್ತದೆ. ಬಟ್ ಹಂಗಂತೇಳಿ ಏನು ಇಂಪಾಸಿಬಲ್ ಅಲ್ಲ, ಬಿಕಾಸ್ ಆಲ್ಮೋಸ್ಟ್ ನೀವು ಜಾಸ್ತಿ ಫೋಕಸ್ನ ನೀವು ರೀಸ್ನಿಂಗ ಕಾಂಪ್ರಹೆನ್ಷನ್ ಮೇಲೆ ಮಾಡಿ ಬೇಸಿಕ್ ನ್ಯೂಮರಸಿ ರಿಲೇಟೆಡ್ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ರೆ ಆರಾಮ್ ಕ್ಲಿಯರ್ ಮಾಡ್ತೀರಿ. ಬಿಕಾಸ್ 33% ತೊಗೊಂಡ್ರೆ ಸಾಕು, ಕ್ಲಿಯರ್ ಆಕೈತೆ ಪೇಪರ. ಹಾಗೂ ತೀರಾ ಏನು ಅಂಜೋ ಅವಶ್ಯಕತೆ ಇಲ್ಲ. ಸೊ ಪೇಪರ್ 2 the civil service preliminary examination will be qualifying paper with minimum qualifying marks fixed at 33%. ಸೊ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಾರೆ ಕ್ಲಿಯರ್ ನಮಗೆ, ಇದು ಕ್ವಾಲಿಫೈಯಿಂಗ್ ನೇಚರ್ ಒಳಗದ, ಜಸ್ಟ್ 33% ತೊಗೊಂಡ್ರೆ ಸಾಕಂತ. ದ ಕ್ವಶನ್ ವಿಲ್ ಬಿ ಆಫ್ ಮಲ್ಟಿಪಲ್ ಚಾಯ್ಸ್ ಆಬ್ಜೆಕ್ಟಿವ್ ಟೈಪ್. ಸೊ ಆಬ್ಜೆಕ್ಟಿವ್ ಟೈಪ್ ಒಂದು ಪೇಪರ್ ಇರ್ತದೆ, ಇದು ಆಫ್ಲೈನ್ ಎಕ್ಸಾಮ್ ಇರ್ತೈತೆ, ಮೈಂಡ್ ಒಳಗಿಟ್ಕೊಳ್ರಿ. ದೆನ್ ನೋಟ್ 3 ಒಳಗೆ ಏನು ಕೊಟ್ಟಾರಂದ, ಇಟ್ ಈಸ್ ಮ್ಯಾಂಡೇಟರಿ ಫಾರ್ ದಿ ಕ್ಯಾಂಡಿಡೇಟ್ ಟು ಅಫಿಯರ್ ಇನ್ ಬೋತ್ ದಿ ಪೇಪರ್ಸ್ ಆಫ್ ಸಿವಿಲ್ ಸರ್ವಿಸ್ prelims examination for the purpose of evaluation. Therefore, a candidate will be disqualified in case he does not appear in both the papers of civil service prelims examination. ಸೊ ಏನಂದರೆ ಇಲ್ಲಿ 2 ಪೇಪರ್ ಏನಿರ್ತಾವಲ್ಲ, CSAT ಮತ್ತು ಜನರಲ್ ಸ್ಟಡಿ ಪೇಪರ, 2 ಪೇಪರ್ಗೂ ನೀವು ಅಟೆಂಡ್ ಆಗಬೇಕು. ಬೆಳಗ್ಗೆ ಮಧ್ಯಾಹ್ನ ಇರ್ತೈತಿ. ಬರೀ ಒಂದೇ ಪೇಪರ್ ಅಟೆಂಡ್ ಮಾಡಿರೋ ನೀವು ಡಿಸ್ಕ್ವಾಲಿಫೈ ಮಾಡ್ತಾರಂತ. ಸೊ ಪೇಪರ್ 1 ಪೇಪರ್ 2 ಎರಡಕ್ಕೂ ನೀವು ಅಟೆಂಡ್ ಆಗಿರಬೇಕು. ಸೊ ದಿಸ್ ಈಸ್ ಅಬೌಟ್ UPSC prelims examination syllabus mentioned in the UPSC notification. ಐ ಹೋಪ್ ಅರ್ಥ ಆಗಿರ್ತೈತೆ ಅನ್ಕೋತೇನೆ ಸಿಲೆಬಸ್. ಇದ್ರ ರಿಲೇಟೆಡ್ ಬುಕ್ ಲಿಸ್ಟ್ ಸ್ಟ್ರಾಟಜಿ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗ ನೋಡೋಣ. ಅಗೇನ್ ಮೇನ್ಸ್ ಸಿಲೆಬಸನ್ನು ಡಿಸ್ಕಷನ್ ಮಾಡ್ತೀನಿ, ಬಟ್ ನೆಕ್ಸ್ಟ್ ವಿಡಿಯೋ ಒಳಗೆ ಡಿಸ್ಕಷನ್ ಮಾಡೋಣ. ಬಿಕಾಸ್ ವಿಡಿಯೋ ಭಾಳ ಲೆಂಗ್ದಿ ಆಗ್ತೈತಿ, ಆ್ಯಂಡ್ ಲೆಂಗ್ದಿ ವಿಡಿಯೋಸ್ನ ಭಾಳ ಜನ ನೋಡೋಕೆ ಪ್ರಿಫರ್ ಮಾಡೋಂಗಿಲ್ಲ. ಆಲ್ರೆಡಿ ಇದು 100 ನಿಮಿಷ ಆಯಿತು. ಸೊ ಏನಾರ ಡೌಟ್ಸ್ ಇತ್ತಂದ್ರೆ ನೀವು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.